ಎಂತ ಕಳುದೆ ನೀನು? ಎಂತಕ್ಕೂ ಇಲ್ಲ ತಮ್ಮಣಿ, ಹೋಗಿ ನೀವಿಬ್ರು ಆಟ ಆಡ್ಕೊಳ್ಳಿ. ನಂಗೆ ಅಂತ ಭಾಳ ಬೇಜಾರಾಗಿತ್ತು ತಮ್ಮಣಿ ಇವತ್ತು ಯಾಕೋ. ಅಲ್ಲ ನಮ್ಮನೆ ಮೀನಾಕ್ಷಿಗೆ ಎಂತ ಆತಂತ ಹೊರಟಾ ಕೂತಾಳಲ್ಲ ಹಂಗಾರೆ. ಏ ಮೀನಾಕ್ಷಿ ಎಂತ ಆತ ನೀಗೆ? ಅಲ್ಲ ಅಳು ಅಂತದ್ದು ಎಂತ ಆಗೈತೆ ಹೇಳು, ಎಂತ ಹೇಳು. ಈ ಬಾಗ್ಲಲ್ಲಿ ಕುತ್ಕೊಂಡು ಹಿಂಗೆ ಅಳ್ತಾ ಕೂತಿದ್ಯಲ್ಲ. ಎಂತಿಲ್ಲ ಅತ್ತೆಮ್ಮ, ನಂಗೆ ಯಾಕೆ ಭಾಳ ಬೇಜಾರಾಗಿತ್ತು ಕಣ್ರಿ. ಅಲ್ಲ ಮರೈತಿ, ಹಿಂಗೆ ಬೇಜಾರಾಗಿದಂತೆ ಈ ಥರ ಮಕ್ಕಳನ್ನ ಆ ಕಡೆ ಈ ಕಡೆ ಕೂರಿಸ್ಕೊಂಡು ಅಳ್ತಾ ಇದೆಯಲ್ಲ. ಅವು ಮುಖ ನೋಡು ಹೆಂಗೆ ಕಟ್ಮೊರೆ ಹಾಕೊಂಡವಂತ ಹೇಳಿ. ಹಿಂಗೆ ಹೆಂಗೆ ಯಾವತ್ತು ಬುದ್ಧಿ ಬರೋದೆ ಹಂಗಾರೆ ಮೀನಾಕ್ಷಿ? ನೀನು ಅಳೋದಲ್ದೆ ಆ ಮಕ್ಕಳನ್ನೂ ಅಳಿಸ್ತೀಯಲೆ. ಅಂಥದ್ದು ಎಂಥದ್ದು ಮರೈತಿ, ನನ್ನ ಹತ್ರನಾರು ಹೇಳ್ಬಾರ್ದಾ? ತಮ್ಮಣಿ ನೀನು ಪುಟ್ಟಿ ಹೋಗ್ಕೊಂಡು ಆ ಕಡೆ ಹೋಗಿ ಆಟ ಆಡ್ಕೊಳ್ಳಿ ಮಕ್ಕಳೇ. ನಾನು ಅಜ್ಜಮ್ಮ ಒಂಚೂರು ಮಾತಾಡ್ಕೊಂತೀವಿ. ಕಣೆ ಅಮ್ಮ, ನಿಮ್ಮ ಹತ್ರ ಅಳ್ಬಾರ್ದತ್ತ ಇನ್ನು? ಮೀನಾಕ್ಷಿ ಆ ಮೊದಲು ಕಣ್ಣೀರು ಹಾಕೋದು ನಿಲ್ಸು ಮರತಿ, ನನ್ನ ಕೈಲಿ ನೋಡೋಕ್ಕಾಗೋದಿಲ್ಲ. ಅಂಥದ್ದು ಎಂತ ಆತು ಮರತಿಯೇ? ಅಲ್ಲ ಅತ್ತೆಮ್ಮ, ಆಚೆ ಮನೆಗೆ ಹೋಗಿದ್ನ, ಅಲ್ಲೆಲ್ಲ ಕುತ್ಕೊಂಡು ಮಾತಾಡ್ತಿದ್ರು. ಸುಶೀಲಕ್ಕ, ಪದ್ಮಕ್ಕ, ಅವರು ಇವರೆಲ್ಲ. ವಿನೋದಿನೂ ಬಂದಿದ್ಲ. ಎಲ್ಲರೂ ಹೇಳೋದು ಗೌರಿ ಹಬ್ಬಕ್ಕೆ, ಗಣಪತಿ ಹಬ್ಬಕ್ಕೆ ಎಲ್ಲರಿಗೂ ತವ್ರ ಮನೆಯಿಂದ ಸೀರೆ ಅದು ಬಳೆ ಎಲ್ಲ ಬಾಗಿನೆಲ್ಲ ತಂದು ಕೊಡ್ತಾರಂತ ಹೇಳಿ. ನಂಗೆ ಯಾರು ತಂದು ಕೊಡ್ತಾರೆ ಅತ್ತೆಮ್ಮ? ನಂಗೆ ಅಣ್ಣರೇ ಇಲ್ಲ, ಒಡ ಹುಡ್ತಾರೆ ಯಾರೂ ಇಲ್ಲ. ಅದಕ್ಕೆ ಬೇಜಾರತ್ತೆಮ್ಮ. ನಂಗೂ ಅಣ್ಣ ತಮ್ಮ ಯಾರಿದ್ರೆ ತಂದು ಕೊಡ್ತಿದ್ರಲ್ಲ ಅಂತ. ಅದಕ್ಕೆ ಈ ನಮ್ಮನೆ ಅಳುದಾನೆ ಮಾರತಿ. ಫಸ್ಟ್ ಅಳು ನಿಲ್ಸಿ ಸುಮ್ಮನಿರು. ನಂಗೂ ಯಾರು ಇಲ್ಲ, ನಂಗೆ ಯಾರು ತಂದು ಕೊಡ್ತಾರೆ ಹೇಳು? ಇದ್ದರಿಗೆ ತಂದು ಕೊಡ್ತಾರೆ, ಇಲ್ಲಿದ್ದರಿಗೆ ಎಂತ ಮಾಡೋದು ಹೇಳು? ಅದು ಕುತ್ಕೊಂಡು ಅಳುದಾ? ಚಿನ್ನದ ಗಂಡ ಮಕ್ಕಳು ಎಲ್ಲ ಇಲ್ಲ ನಿಂಗೆ? ಎಂತ ಬೇಕು ಹೇಳು? ಅದನ್ನೊಂದು ಕೊಟ್ಬಿಟ್ರೆ ಮುಗೀತಾ? ಹಂಗಲ್ಲ ಅತ್ತೆಮ್ಮ, ಅವರೆಲ್ಲ ಹೇಳಷ್ಟೊತ್ತಿಗೆ ಎಷ್ಟು ಬೇಜಾರತ್ತದ ಗೊತ್ತಾ? ಅವ್ರು ಬೇಕು ಅಂತಾನೆ ಎತ್ತಿ ಎತ್ತಿ ಆಡ್ತಾರೆ. ನಂಗೆ ಬೇಜಾರಾಗಲಿ ಅಂತಾನೆ ಹಂಗೆ ಮಾತಾಡ್ತಾರೆ. ಅದಕ್ಕೆ ನಂಗೆ ಸಖತ್ತು ಬೇಜಾರಾಗಿದ್ದು ಗೊತ್ತಾ ಅತ್ತೆಮ್ಮ? ನೀ ಮತ್ತೆ ಎಂತಕ್ಕೆ ಹೋಗಿದ್ದು ಹೇಳು? ಅವರೆಲ್ಲ ಹಂಗೆ ಮಾತಾಡೋಷ್ಟೊತ್ತಿಗೆ ಎದ್ದು ಬರ್ತಾ ಇರೋಕ್ಕಾಗಲ್ಲ? ನಾನು ಇನ್ನು ಎಂತಕ್ಕೆ ಹೇಳೋದು ಹೇಳು? ಜಾಸ್ತಿ ಹೋಗಬೇಡ ಅಕ್ಕಪಕ್ಕದ ಮನೆಗೆಲ್ಲ, ಅವ್ರು ಹಾಗೆ. ಅಲ್ಲ ಅತ್ತೆಮ್ಮ, ನಂಗೇನು ಅವ್ರೇನು ಮಾತಾಡಿಕ್ಕೇನು ಬೇಜಾರಾಗ್ಲಾ? ಆದರೂ ನನಗೂ ಒಬ್ಬ ಅಣ್ಣ ತಮ್ಮ ಯಾರು ಇದ್ದಿದ್ರೆ ನನಗೂ ಬಾಗಿನ ತಂದು ಕೊಡ್ತಿದ್ರಲ್ಲ ಅಂತ ಹೇಳಿ ಬೇಜಾರಾಯ್ತು ಅತ್ತೆಮ್ಮ. ಅಯ್ಯೋ ಮೀನಾಕ್ಷಿ, ಬೇಜಾರು ಮಾಡ್ಕೊಂಬೇಡ ಮರತಿ. ನನಗೆ ಗೊತ್ತಿತ್ತು ಹೋದ ವರ್ಷನೇ ನೀನು ಬೇಜಾರು ಮಾಡ್ಕೊಂಡಿದ್ಯಾ. ಅದಕ್ಕೆ ಮೊನ್ನೆ ಪೇಟೆಗೆ ಹೋಗಿ ಒಂದು ಒಳ್ಳೆ ಸೀರೆ ಬಳೆ ಬಾಗಿನ ಸಾಮಾನೆಲ್ಲ ತಂದು ಇಟ್ಕೊಂಡಿನಿ ಗೊತ್ತಾ? ನೀನು ಬೇಜಾರು ಮಾಡ್ಕೊಬೇಡ. ಹಬ್ಬದ ದಿನ ಕೊಡ್ತೀನಿ. ಯಾರು ಕೊಟ್ಟರು ಏನು, ಇಂಥವ್ರ ಮನೆಯಿಂದನೇ ಕೊಡ್ಬೇಕಾ? ಪ್ರೀತಿಯಿಂದ ಯಾರು ಕೊಟ್ಟರು ಅದು ಬಾಗಿನನೇ ಆಯ್ತಾ? ಬೇಜಾರು ಮಾಡ್ಕೊಬೇಡ. ಅಯ್ಯೋ ಅತ್ತೆಮ್ಮ ನಿಜನೇನ್ರಿ? ಇವ ನಂಗೆ ಎಷ್ಟು ಖುಷಿ ಆಯ್ತಾ ಉಂಟು ಗೊತ್ತಾ? ಇದ್ರೆ ನಿಮ್ಮಂತ ಅತ್ತೆಮ್ಮ ಇರ್ಬೇಕೇನ್ರಿ? ನೋಡು ಈಗ ಮುಖದಲ್ಲಿ ಹೆಂಗೆ ಕಳೆ ಬಂತಂತ. ಹೆಪ್ಪಮುರೆ ಹಾಕೊಂಡು ಹೊಳ್ತಾ ಕೂತಿದ್ಯಾ. ಅಲ್ಲ ಕಣ್ರಿ ಅತ್ತೆಮ್ಮ, ನಂಗೆ ಅವರೆಲ್ಲ ಹಂಗೆ ಮಾತಾಡತ್ತೆ ಒಂಥರ ಹೊಟ್ಟೆಲೆಲ್ಲ ಸಂಕಟ ಆದಂಗೆ ಆಗಿತ್ತು. ನೀವೀಗ ಹೇಳಿದ್ಮೇಲೆ ಎಷ್ಟು ಖುಷಿ ಆಗ್ತಾ ಉಂಟು ಗೊತ್ತಾ? ನನ್ನ ಮುದ್ದು ಅತ್ತೆಮ್ಮ. ಸಾಕು ಸಾಕು ನಾನು ಮುದ್ದು ಮಾಡಿದ. ಒಳಗೆ ಹೋಗಿ ಎಂಥ ತಿಂಡಿ ಗಿಂಡಿ ಮಾಡೋಣ, ಹಬ್ಬ ಬಂತಲ್ಲ. ಗೌರಿ ಗಣೇಶನ ಹಬ್ಬಕ್ಕೆ ಚಕ್ಲಿ, ಕರ್ಜಿಕಾಯಿ, ಮೋದಕ, ರವೆ ಉಂಡೆ, ಪಂಚಕಜೆ ಎಲ್ಲ ಮಾಡ್ಬೇಕು ವರ್ಷಾನು. ಮಕ್ಳು ಅದಾವಲ್ಲ ನೋಡು ಹೆಂಗೆ ಪಿಳಿ ಪಿಳಿಕೊಂಡು ಬಿಡ್ತಾ ಕೂತಾವಂತ ಹೇಳಿ. ನೀನು ಅಳೋದು ಮಾಡೋದು ಎಲ್ಲ ನಿನ್ನಿದಕ್ಕೆ ಆ ಮಕ್ಕಳು ಹೆದರೋಗ್ಯವೆ. ಬಾ ತಿಂಡಿ ಎಲ್ಲ ಮಾಡೋಣ ಬಾ. ಬರೀ ಪೇಟೆ ತಿಂಡಿ ತಿನ್ನೋದೇ ಅಲ್ಲ, ಹಬ್ಬಕ್ಕೆ ಎಲ್ಲ ಥರ ತಿಂಡಿ ಮಾಡಿ ಮನೆ ಮಕ್ಕಳೆಲ್ಲ ತಿನ್ಬೇಕು. ತಿಂಡಿ ಮಾಡ್ತೀರಾ ಅಜ್ಜಮ್ಮ? ನಾನು ಬರ್ತೀನಿ. ಬೇರೆ ಮಾಡೋಣ ಬಂದ್ರೆ. ನೋಡಿದ್ಯಾ ಮೀನಾಕ್ಷಿಯೇ, ನಾವತ್ರೆ ಮಕ್ಕಳು ಅಳ್ತಾರೆ, ನಾವು ನಕ್ಕರೆ ಮಕ್ಕಳು ನಗ್ತಾರೆ. ಅದಕ್ಕೆ ನಾವು ಹಿರಿಯರಾದರೂ ನಗಾಡ್ತಾ ಮಾತಾಡ್ತಾ ಗಿರುವಾಗಿರ್ಬೇಕು. ಆ ಮಕ್ಕಳ ಎದುರುಗಡೆ ಅಳೋದು ಸುರಿದು ಮಾಡ್ತೀಯ. ಕಣ್ರಿ ಅತ್ತೆಮ್ಮ, ನಮ್ಮನೆ ತಮಣಿ ಪುಟ್ಟಿ ಖುಷಿಲಿರೋದು ನೋಡಿದ್ರೆ ನಂಗೆ ಯಾವ ಬಾಗಿನೂ ಬೇಡ ಅನಿಸ್ತದೆ. ಮತ್ತೆ ಈಗಲಾರು ನಿಮ್ಗೆ ಬುದ್ಧಿ ಬಂತಲ್ಲ. ಹೋಯ್ ಎಲ್ಲ ಹುಷಾರಾಗಿದ್ದೀರಾ? ನಮ್ಮ ಹತ್ರ ಏನುಂಟು ಅದನ್ನ ನೋಡಿ ಖುಷಿ ಪಡ್ಕೊಂಡು ಹಬ್ಬ ಮಾಡಬೇಕು. ನಮ್ಮ ಹತ್ರ ಎಂತಿಲ್ಲ ಅಂತ ಹೇಳ್ಕೊರುತ್ತಾ ಕೂತ್ಕೊಂಡ್ರೆ ಯಾರು ತಂದು ಕೊಡ್ತಾರ್ರಿ? ನಮಗೆ ನಾವೇ ಆಗಬೇಕು. ಏನಂತೀರಾ? ನಾವು ಹೋಗ್ಬತ್ತೀವಿ ಆಯಿತಾ?